ಬಹುಕೋಟಿ ಬಿಟ್ಕಾಯಿನ್ ಹಗರಣದ ಆರೋಪಕ್ಕೆ ಸಂಬಂಧಪಟ್ಟಂತೆ ಇದೀಗ ಶಾಂತಿನಗರ ಶಾಸಕ ಎನ್.ಎ. ಹ್ಯಾರಿಸ್ಗೆ ಶಾಕ್ ಎದುರಾಗ್ತಾ ಇದೆ. ಬಿಟ್ಕಾಯಿನ್ ಹಗರಣದ ಆರೋಪಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಶಾಸಕ ಎನ್.ಎ. ಹ್ಯಾರಿಸ್ ಮತ್ತೆ ಅವರ ಪುತ್ರ ಮೊಹಮ್ಮದ್ ನಲಪಾಡ್ಗೆ ಇಡಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಬೆಂಗಳೂರಿನ ಅಶೋಕ್ ನಗರದಲ್ಲಿರುವಂತಹ ಶಾಸಕ ಹ್ಯಾರಿಸ್ ಅವರ ನಿವಾಸ ಮತ್ತೆ ಶಾಸಕರ ಕಚೇರಿ ಹಾಗೆ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸುತ್ತಿದ್ದಾರೆ. ಏಕಕಾಲಕ್ಕೆ ಈ ದಾಳಿಗಳು ನಡೀತಿರೋದು ಅಧಿಕಾರಿಗಳ ತಂಡದಿಂದ. ಬೆಳಗ್ಗೆ 6:30ಕ್ಕೆ ದಾಳಿ ಆರಂಭ ಆಗಿದ್ದು 4 ಕಾರ್ಗಳಲ್ಲಿ 12 ಅಧಿಕಾರಿಗಳ ತಂಡ ಬಂದಿದೆ. ಬಿಡಿಎ ಅಧ್ಯಕ್ಷರೂ ಆಗಿದ್ದಾರೆ ಕಾಂಗ್ರೆಸ್ ಶಾಸಕ ಮೊಹಮ್ಮದ್ ಹ್ಯಾರಿಸ್. ಶಾಸಕ ಹ್ಯಾರಿಸ್ ಮತ್ತೆ ಪುತ್ರ ನಲಪಾಡ್ ಇಬ್ಬರ ಮನೆ ಮೇಲೆ ಕೂಡ ಇಡಿ ರೇಡ್ ಮಾಡ್ತಾ ಇದ್ದು ಬೆಂಗಳೂರಿನ ಅಶೋಕ್ ನಗರದ ಹ್ಯಾರಿಸ್ ನಿವಾಸದಲ್ಲಿ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ಇವತ್ತು ಮುಂಜಾನೆ ಇಡಿ ಅಧಿಕಾರಿಗಳು ದೊಡ್ಡ ಕಾರ್ಯಾಚರಣೆ ಇಳಿದಿದ್ದಾರೆ. ಬಿಟ್ಕಾಯಿನ್ ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಯುವ ಕಾಂಗ್ರೆಸ್ನ ಅಧ್ಯಕ್ಷ ಮೊಹಮ್ಮದ್ ನಲ್ಪಾಡ್ ಮತ್ತೆ ಅವರ ತಂದೆ ಶಾಂತಿನಗರ ಶಾಸಕ ಎನ್.ಎ. ಹ್ಯಾರಿಸ್ ಅವರ ನಿವಾಸ ಸೇರಿದಂತೆ ಒಟ್ಟು 17 ಕಡೆ ಇವತ್ತು ಇಡಿ ಅಧಿಕಾರಿಗಳು ಏಕಕಾಲಕ್ಕೆ ದಾಳಿಯನ್ನ ಮಾಡ್ತಾ ಇರೋದು. ಬಿಟ್ಕಾಯಿನ್ ಹಗರಣದ ಕಿಂಗ್ ಪಿನ್ ಜೊತೆಯಲ್ಲಿ ಮೊಹಮ್ಮದ್ ನಲಪಾಡ್ಗೆ ಲಿಂಕ್ ಇದೆಯಾ ಅನ್ನುವಂತಹ ಅನುಮಾನಗಳು ಮೂಡ್ತಾ ಇದೆ. ಶ್ರೀಕಿ ಜೊತೆಯಲ್ಲಿ ನಲಪಾಡ್ 4.5 ಕೋಟಿ ಬಿಟ್ಕಾಯಿನ್ ಅವ್ಯವಹಾರವನ್ನ ನಡೆಸಿರುವಂತ ಆರೋಪ ಇದೆ. ಹಾಗಾಗಿ ಬೆಂಗಳೂರು ಸೇರಿದಂತೆ ಒಟ್ಟು 17 ಸ್ಥಳಗಳಲ್ಲಿ ಇಡಿ ಅಧಿಕಾರಿಗಳು ಈ ದಾಳಿಯನ್ನು ಮಾಡ್ತಿರೋದು. ಅಪ್ಪ ಮಗ ಇಬ್ಬರ ಮನೆಯಲ್ಲೂ ಇಡಿ ಅಧಿಕಾರಿಗಳು ತೀವ್ರ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಆಲ್ಮೋಸ್ಟ್ ಕಳೆದ 5 ಗಂಟೆಯಿಂದ ದಾಖಲೆ ಪರಿಶೀಲನೆಯಲ್ಲಿ ಇಡಿ ತೊಡಕೊಂಡಿದೆ. ಅಶೋಕ್ ನಗರದಲ್ಲಿರುವಂತಹ ನಿವಾಸದ ಮೇಲೆ ಇಡಿ ಅಧಿಕಾರಿಗಳ ತಂಡ ದಾಳಿ ಮಾಡಿರೋದು, ಜೊತೆಗೆ ಶಾಸಕರ ಕಚೇರಿಯೂ ಸೇರಿದೆ. ಬಿಟ್ಕಾಯಿನ್ ಪ್ರಕರಣದ ಹಣಕಾಸು ವ್ಯವಹಾರ ಮತ್ತೆ ಅಕ್ರಮ ಹಣ ವರ್ಗಾವಣೆ ಆರೋಪದಡಿ ಈ ಪರಿಶೀಲನೆ ನಡೀತಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಈ ಹ್ಯಾಕರ್ ಶ್ರೀಕಿ ಇದಾನಲ್ಲ, ಆತನ ಜೊತೆಯಲ್ಲಿ ನಲಪಾಡ್ ವ್ಯಾವಹಾರಿಕ ನಂಟನ್ನ ಹೊಂದಿದ್ದಾರೆ ಅನ್ನುವಂಥ ಗಂಭೀರ ಆರೋಪ. ಆಲ್ಮೋಸ್ಟ್ 4.5 ಕೋಟಿ ಅವ್ಯವಹಾರ ನಡೆಸಿದ್ದಾರೆ ಅಂತ ಹೇಳಿ ಇದೀಗ ಈ ದಾಳಿಯನ್ನು ನಡೆಸಲಾಗ್ತಾ ಇರೋದು. ಈ ಹಿಂದೆ ಈ ಕೇಸಿಗೆ ಸಂಬಂಧಪಟ್ಟಂಗೆ SIT ವಿಚಾರಣೆಯನ್ನು ನಡೆಸಿತ್ತು. ನಲಪಾಡ್ ಅವ್ರನ್ನ ಕರೆದು ವಿಚಾರಣೆಗೆ ಒಳಪಡಿಸಿತ್ತು. ಬಿಟ್ಕಾಯಿನ್ ಹಗರಣದಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ವರ್ಗಾವಣೆ ಆಗಿದೆ ಅನ್ನುವಂಥ ಅನುಮಾನ ಆಲ್ರೆಡಿ SITಗಿದೆ. ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಟಿಸನ್ನು ಕೊಟ್ಟಿತ್ತು. ಆ ಬೆನ್ನಲ್ಲೇ ಇವಾಗ ಇಡಿ ದಾಳಿ ಕೂಡ ಆಗಿದೆ. ಸೊ ಇದು ನಲಪಾಡ್ಗೆ ಒಂದು ದೊಡ್ಡ ಮಟ್ಟದ ಸಂಕಷ್ಟವನ್ನು ತಂದಿಟ್ರು ಏನು ಅಚ್ಚರಿ ಇಲ್ಲ. ಒಂದು ಸಖತ್ ಸೆನ್ಸೇಷನ್ ಅನ್ನುವಂತಹ ಒಂದು ಪ್ರಕರಣ ಇದು. ನೋಡಿ, ಈ ಬಿಟ್ಕಾಯಿನು ಮತ್ತು ಕ್ರಿಪ್ಟೋ ಕರೆನ್ಸಿ ಹಗರಣ ಇದೆಯಲ್ಲ, ಇದು ಇಡೀ ದೇಶದಾದ್ಯಂತ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ದು. ಬರೀ ಕರ್ನಾಟಕ ಮಾತ್ರವಲ್ಲದೆ ಹಗರಣದಲ್ಲಿ ಭಾಗಿಯಾಗಿರುವಂಥ ಪ್ರಮುಖ ಆರೋಪಿಗಳ ಮನೆ ಕಚೇರಿ ಮೇಲೆಲ್ಲ ದೇಶದ ಹಲವು ರಾಜ್ಯಗಳಲ್ಲಿ ತನಿಖೆಯನ್ನು ಚುರುಕುಗೊಳಿಸಲಾಗಿತ್ತು. ಆಲ್ಮೋಸ್ಟ್ 6,600 ಕೋಟಿ ರೂಪಾಯಿ ಮೌಲ್ಯದ ಬಿಟ್ಕಾಯಿನ್ ಹಗರಣ ಇದು. ಇದಕ್ಕೋಸ್ಕರ ಡೆಲ್ಲಿ, NCR, ಪುಣೆ, ಚಂಡೀಗಢ ಅಲ್ಲೆಲ್ಲನೂ ದಾಳಿಯನ್ನು ಮಾಡಲಾಗಿತ್ತು. ಇದೀಗ ಬಹುಕೋಟಿ ಬಿಟ್ಕಾಯಿನ್ ಹಗರಣದ ಪ್ರಮುಖ ಆರೋಪಿ ಶ್ರೀಕಿ ಏನಿದ್ದಾನೆ, ಆ ಹ್ಯಾಕರ್ ಮಾಸ್ಟರ್ ಮೈಂಡ್ ಈ ಪ್ರಕರಣದ್ದು. ಶ್ರೀಕಿ ಅಲಿಯಾಸ್ ಶ್ರೀಕೃಷ್ಣ ಜೊತೆಯಲ್ಲಿ ನಲಪಾಡ್ ವ್ಯಾವಹಾರಿಕ ನಂಟನ್ನ ಹೊಂದಿದ್ದಾರೆ ಅನ್ನುವಂಥ ಅನುಮಾನ. ಶ್ರೀಕಿ ಜೊತೆ ನಲಪಾಡ್ ನಂಟು ಹೊಂದಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಇದೆ. ಹಾಗಾಗಿ SIT ನಲಪಾಡ್ರನ್ನ ಈ ಹಿಂದೆನೆ ವಿಚಾರಣೆಗೆ ಒಳಪಡಿಸಿತ್ತು. ಈ ಬಿಟ್ಕಾಯಿನ್ ಹಗರಣದಲ್ಲಿ ಕೋಟ್ಯಾಂತರ ರೂಪಾಯಿ ಹಣದ ವರ್ಗಾವಣೆ ಆಗಿರುವಂತಹ ಸುಳಿವು ಲಭ್ಯ ಆಗಿದೆ ಅಧಿಕಾರಿಗಳಿಗೆ. ಹಾಗಾಗಿ ಅದೇ ಡೌಟಿನ ಮೇಲೆ SIT ಈಗ ಆಲ್ರೆಡಿ ನಲಪಾಡ್ಗೆ ನೋಟಿಸ್ ಅನ್ನು ಕೊಟ್ಟಿತ್ತು. ಆ ಬೆನ್ನಲ್ಲೇ ಈಗ ಇಡಿ ದಾಳಿಯನ್ನ ನಡೆಸ್ತಾ ಇದೆ. ಇದು ನಲಪಾಡ್ಗೆ ಬಂಧನ ಭೀತಿಯನ್ನ ಕೂಡ ತಂದೊಡ್ಡಿದೆ. ಈ ಹಿಂದೆ SIT ನಲಪಾಡ್ ಅವರನ್ನ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಒಳಪಡಿಸಿತ್ತು. ಇಲ್ಲಿ ಕೋಟ್ಯಾಂತರ ರೂಪಾಯಿ ಹಣದ ವರ್ಗಾವಣೆ ಆಗಿದೆ ಅನ್ನುವಂಥ ಅನುಮಾನದ ಮೇಲೇನೆ SIT ನಲಪಾಡ್ಗೆ ನೋಟಿಸ್ ಅನ್ನು ಕೊಟ್ಟಿತ್ತು. ಅದರ ಜೊತೆಗೇನೆ ಇವಾಗ ಇಡಿ ಅಧಿಕಾರಿಗಳು ಈ ದಾಳಿಯನ್ನೇನು ಮಾಡ್ತಿದ್ದಾರಲ್ಲ, ಇದು ಕೂಡ ಸಂಕಷ್ಟವನ್ನ ತಂದಿಡ್ತಾ ಇದೆ. ಈ ಬಿಟ್ಕಾಯಿನ್ ಪ್ರಕರಣದ ತನಿಖೆಯನ್ನು SIT ಚುರುಕುಗೊಳಿಸಿದೆ. ಪ್ರಮುಖ ಆರೋಪಿಗಳ ಮನೆ ಮೇಲೆಲ್ಲ ದಾಳಿಯಾಗಿದೆ. ನಲಪಾಡ್ಗೆ ನೋಟಿಸನ್ನು ಕೊಟ್ಟಿದ್ದಾರೆ. ಆ ನಡುವೆನೇ ಇಡಿ ಕೂಡ ಎಂಟ್ರಿ ಕೊಟ್ಟಿದೆ. ಬಿಕಾಸ್ ಅಕ್ರಮ ಹಣ ವರ್ಗಾವಣೆ, ಕೋಟ್ಯಾಂತರ ರೂಪಾಯಿ ಅಕ್ರಮ ಹಣ ವರ್ಗಾವಣೆ ಆಗಿದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಇಡಿ ಈ ಪ್ರಕರಣಕ್ಕೆ ಎಂಟ್ರಿ ಕೊಟ್ಟಿದೆ. ರೈಟ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ.
ವೆಂಕಟೇಶ್, ಇದೀಗ ಇಡೀ ಕರ್ನಾಟಕದಲ್ಲಿ ಸಂಚಲನ ಸೃಷ್ಟಿ ಮಾಡಿದಂಥ ಬಿಟ್ಕಾಯಿನ್ ಹಗರಣಕ್ಕೂ ನಲಪಾಡ್ಗೂ ಲಿಂಕ್ ಇದೆಯಾ ಅನ್ನುವಂಥ ಪ್ರಶ್ನೆ ಹೇಳ್ತಾ ಇದೆ. ಇವತ್ತಿನ ಈ ಇಡಿ ರೇಡ್ನ ಡೀಟೇಲ್ಸ್ ಕೊಡೋದಾದ್ರೆ ಪ್ರಜ್ವಲ, ಏನಂತ ಹೇಳಿದ್ರೆ ಈಗ ಶಾಸಕ ಹ್ಯಾರಿಸ್ ಹಾಗೂ ಅವರ ಪುತ್ರ ಆಗಿರುವಂತಹ ಹ್ಯಾರಿಸ್ ನಲ್ಪಾಡ್ ಏನಿದ್ದಾರೆ ಅವರ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಈಗ ದಾಳಿಗೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಈ ಅಂತಾರಾಷ್ಟ್ರೀಯ ಹ್ಯಾಕರ್ ಆಗಿರುವಂತಹ ಶ್ರೀಕಿ ಅಲಿಯಸ್ ಶ್ರೀಕೃಷ್ಣ ಏನಿದ್ದಾನೆ, ಈತನ ಒಂದು ಬಿಟ್ಕಾಯಿನ್ ಹಗರಣ ಸಂಬಂಧಪಟ್ಟಂತೆ ಏನು ಆ ಸಂದರ್ಭದಲ್ಲಿ ಆತನ ಜೊತೆ ವ್ಯಾವಹಾರಿಕವಾಗಿ ನಂಟನ್ನ ಹೊಂದಿದ್ರು ಮತ್ತು ಆತನಿಗೆ ಐಷಾರಾಮಿ ಜೀವನ ನಡೆಸೋದಕ್ಕೆ ಈತನೇ ಕೂಡ ಹೋಟೆಲ್ಗಳನ್ನು ಬುಕ್ ಮಾಡಿ ಕೊಟ್ಟಿದ್ರು ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗಿತ್ತು. ಕೋಟ್ಯಾಂತರ ರೂಪಾಯಿ ಹಣದ ವ್ಯವಹಾರ ಕೂಡ ಆಗಿದೆ ಅಂತ ಹೇಳಿ, ಯಾಕೆಂತ ಹೇಳಿದ್ರೆ ಈ ಶ್ರೀಕಿಯನ್ನು ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಆತ ಕೂಡ ಈ ವಿಚಾರಗಳನ್ನ ಹೇಳಿದ್ದ. ಹಾಗಾಗಿ ಈ ಒಂದು ಕೇಸ್ ಸಿಬಿಐ ಸೇರಿದಂತೆ ಸಿಐಡಿಯಲ್ಲಿ ಕೂಡ ಭಾಗಿಯಾಗಿತ್ತು. ಅಲ್ಲದೆ ಈ ಒಂದು SIT ಅಧಿಕಾರಿಗಳು ಕೂಡ ತನಿಖೆಯನ್ನ ಮಾಡ್ತಾ ಇದ್ರು. ಈ ತನಿಖೆಯ ಸಂದರ್ಭದಲ್ಲಿ ಕೂಡ ಅವರಿಗೆ ಒಂದು ನೋಟಿಸ್ ಅನ್ನ ಕೂಡ ಕೊಟ್ಟಿದ್ರು, ವಿಚಾರಣೆಗೆ ಹಾಜರಾಗಬೇಕಂತ ಹೇಳಿ. ಈ ಎಲ್ಲದರ ಮಧ್ಯೆ ಕೂಡ IT ಅಧಿಕಾರಿಗಳು ಕೂಡ ಒಂದು ನೋಟಿಸ್ ಅನ್ನ ಕೊಟ್ಟಿರ್ತಾರೆ, ಈ ವಿಚಾರಣೆಗೆ ಹಾಜರಾಗಬೇಕಂತ ಹೇಳಿ. ಅದರ ಮಧ್ಯದಲ್ಲೇ ಸದ್ಯ ಈಗ ಈ ಪ್ರಕರಣ ಸಂಬಂಧಪಟ್ಟಂತೆ ಈಗ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ದಾಳಿಯ ಸಂದರ್ಭ ಬೆಳಿಗ್ಗೆ 6:30 ಸುಮಾರಿಗೆ ಒಂದು 4 ವೆಹಿಕಲ್ಗಳಲ್ಲಿ ಬಂದಂತಹ ಇಡಿ ಅಧಿಕಾರಿಗಳು ಕೂಡ ಬೆಳಗಿನಿಂದ ಕೂಡ ಸುಮಾರು 5 ಗಂಟೆಗಳಿಂದ ಕೂಡ ನಿರಂತರವಾಗಿ ಒಂದು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ದಾಖಲೆಗಳ ಪತ್ರಗಳನ್ನ ನೋಡ್ತಾ ಇದ್ದಾರೆ. ಶಾಸಕರು ಮನೆಯಲ್ಲೇ ಇದ್ರು ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಈ ನಲ್ಪಾಡ್ಗೆ ಸೇರಿದಂತಹ 17 ಕಡೆ ಅವರ ಒಂದು ಇನ್ಸ್ಟಿಟ್ಯೂಟ್ ಆಗಿರಬಹುದು, ಪ್ಯಾಲೇಸ್ ಗ್ರೌಂಡ್ ನಲ್ಲಿರುವಂತಹ ಒಂದು ಸ್ಥಳ ಆಗಿರಬಹುದು, ಕಚೇರಿ ಸೇರಿದಂತೆ ಎಲ್ಲ 17 ಕಡೆ ಕೂಡ ಏಕಕಾಲಕ್ಕೆ ದಾಳಿಯನ್ನ ಮಾಡಿ ಈಗ ದಾಖಲೆಗಳ ಒಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಈ ಶ್ರೀಕಿ ಏನಿದ್ದಾನೆ ಈತ ಯಾವ ರೀತಿಯಾಗಿ ಒಂದು ವ್ಯವಹಾರವನ್ನು ಮಾಡಿದ್ದ, ಮತ್ತೆ ಈ ಬಿಟ್ಕಾಯಿನ್ಗಳನ್ನು ಹ್ಯಾಕ್ ಮಾಡಿ ಆತ ಯಾವ ರೀತಿಯಾಗಿ ಇದನ್ನ ಕನ್ವರ್ಟ್ ಮಾಡ್ತಾ ಇದ್ದ, ಜೊತೆಗೆ ಯಾರಿಗೆಲ್ಲ ಕೂಡ ಇದನ್ನ ಕೊಟ್ಟಿದ್ದ ಅನ್ನೋಂಥದ್ದು ಕೂಡ ಎಲ್ಲವೂ ಕೂಡ ಗೊತ್ತಾಗಿತ್ತು. ಆತನನ್ನು ಜೈಲಿಗೂ ಕೂಡ ಕಳಿಸಿದ್ರು, ಬೇಲ್ ಮೇಲೆ ಹೊರಗಡೆ ಬಂದಿದ್ರು ಕೂಡ ಈ ತನಿಖೆ ಕಡೆ ಸಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ನಲ್ಪಾಡಿಗೆ ಇರುವಂತಹ ನಂಟು ಆತನಿಗೂ ಕೂಡ ಗೊತ್ತಾಗಿತ್ತು. ಆ ಹಿನ್ನೆಲೆಯಲ್ಲಿ ಕೂಡ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ದಾಳಿಯ ಸಂದರ್ಭದಲ್ಲಿ ಈತ ಮತ್ತು ಅವನ ಜೊತೆ ನಂಟಿರುವಂತಹದ್ದು ಕೂಡ ಗೊತ್ತಾಗಿದೆ. ಹಾಗಾಗಿ ಏನು ಒಂದು ಬಂಧನದ ಭೀತಿ ಕೂಡ ಎದುರಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕಂದ್ರೆ ಈಗ ಅಷ್ಟರ ಮಟ್ಟಿಗೆ ದಾಖಲಾ ಪತ್ರಗಳನ್ನು ಕೂಡ ಪರಿಶೀಲನೆ ಮಾಡಿದ್ರು. ಈಗ ಇಡಿ ಅಧಿಕಾರಿಗಳು ನಿರಂತರವಾಗಿ ದಾಳಿಯನ್ನ ಮಾಡ್ತಾ ಇದ್ದಾರೆ. ಸದ್ಯ ಮನೆಯ ಗೇಟ್ನ ಮುಂಭಾಗದಲ್ಲಿ ಕೂಡ CRPF ಅಧಿಕಾರಿಗಳನ್ನ ನಿಯೋಜನೆ ಮಾಡಿದ್ದಾರೆ. ಯಾವೊಬ್ಬ ವ್ಯಕ್ತಿ ಬಂದರೂ ಕೂಡ ಅವರನ್ನ ಪರಿಶೀಲನೆ ಮಾಡಿ ಅವರ ಹೆಸರು ವಿಳಾಸವನ್ನು ತೆಗೆದುಕೊಂಡು ಒಳಗಡೆ ಬಿಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸದ್ಯ ಈಗ ಈ ಒಂದು 4-5 ಗಂಟೆಗಳಿಂದ ನಡೀತಾ ಇರುವಂತಹ ಈ ಒಂದು ಪರಿಶೀಲನೆ ಕಾರ್ಯ ಸಂಜೆವರೆಗೂ ಕೂಡ ನಡೆಯುವ ಸಾಧ್ಯತೆ ಇದೆ. ಈ ಒಂದು ಬಿಟ್ಕಾಯಿನ್ ಹಗರಣ ಸಂಬಂಧಪಟ್ಟ ಏನಾದರೂ ನಲ್ಪಾಡಿಗೂ ಕೂಡ ಕಂಟಕ ಎದುರಾಗುತ್ತಾ ಅನ್ನೋಂಥದ್ದು ಇಲ್ಲಿ ಬಹಳ ಪ್ರಮುಖವಾಗಿ ಕಾಡ್ತಾ ಇರುವಂತಹದ್ದು. ಒಂದು ವೇಳೆ ಏನಾದರೂ ಇದರಲ್ಲಿ ಶ್ರೀಕಿ ಜೊತೆ ಈತ ಕೂಡ ವ್ಯಾವಹಾರಿಕವಾಗಿ ನೆಂಟನ್ನು ಹೊಂದಿದ್ರು, ಹಣದ ವ್ಯವಹಾರದಲ್ಲಿ ಬ್ಯಾಂಕ್ ಎಲ್ಲವೂ ಕೂಡ ಇತ್ತು ಅಂತ ಹೇಳಿದ್ರೆ ಈತನಿಗೂ ಕೂಡ ಏನು ಒಂದು ಬಂಧನದ ಭೀತಿ ಖಂಡಿತ ಅಂತಾನೆ ಹೇಳ್ಬೋದು. ಸದ್ಯ ಈಗ ಅಧಿಕಾರಿಗಳು ಕೂಡ ಈ ಒಂದು ಪರಿಶೀಲನೆ ಕಾರ್ಯವನ್ನು ಮುಂದುವರಿಸಿರುವಂತಹದ್ದು. ಪ್ರಜ್ವಲ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.